ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಮೂವಿ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಹೌದು, ಚಾಂಪಿಯನ್ 2026ಅಲ್ಲಿ ರಿಲೀಸ್ ಆಗಿರುವ ಈ ಒಂದು ಸಿನಿಮಾದ ಬಗ್ಗೆ ನೋಡ್ತಾ ಹೋಗೋಣ. ನೀವು ನೆಟ್ಫ್ಲಿಕ್ಸಲ್ಲಿ ಚಾಂಪಿಯನ್ ಸಿನಿಮಾ ನೋಡಿದರೆ ಅದರಲ್ಲಿ ಈಗ ನಾನು ಈ ಒಂದು ಚಿತ್ರದ ಬಗ್ಗೆ ಅಂದರೆ ಹತ್ತಿರವಾದಂಥ ನಿರ್ಣಯ ಮಾಡಿ ಫುಟ್ಬಾಲ್, ಫ್ರೀಡಮ್, ವಾರ್ ಮತ್ತು ಇತಿಹಾಸದ ಹಿಡನ್ ಟ್ರೂಗಳ ಬಗ್ಗೆ ಈ ಒಂದು ಸಿನಿಮಾದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಸಹಿತ ಮಾಡಿಕೊಳ್ಳಿ. ಮೂವಿ ಹೆಸರು ಚಾಂಪಿಯನ್ ಅಂತ. 2026ಅಲ್ಲಿ ಈ ಒಂದು ಸಿನಿಮಾ ಬಿಡುಗಡೆಯಾಗಿದೆ. ಸಿನಿಮಾದ ಟೋಟಲ್ ಕಾಲಾವಧಿ ಅಂದರೆ ಡ್ಯೂರೇಷನ್ 2 ಗಂಟೆ 46 ನಿಮಿಷಗಳ ಡ್ಯೂರೇಷನ್ ಪಡೆದುಕೊಂಡು 6.4 ಔಟ್ ಆಫ್ 10 IMD ರೇಟ್ ಪಡೆದುಕೊಂಡು 94% ಲೈಕ್ಸ್ ಸಹ ಪಡೆದುಕೊಂಡು ಈ ಸಿನಿಮಾ ಪ್ರೆಸೆಂಟ್ ತೆಲುಗು ಇಂಡಸ್ಟ್ರಿಯ ತೆಲುಗು ಭಾಷೆಯಿಂದ ಬಂದಂಥ ಒಂದು ಲೇಟೆಸ್ಟ್ ಆ್ಯಕ್ಷನ್ ಮತ್ತೊಂದು ಸಸ್ಪೆನ್ಸಿಂಗ್ ಸಿನಿಮಾವಾಗಿದೆ. ಹಾಗೆ ಈ ಒಂದು ಸಿನಿಮಾದ ಟೆಕ್ನಿಕಲ್ ಡೆಪ್ತ್ನಲ್ಲಿ ಆಗಿರುವಂಥ ಬದಲಾವಣೆಗಳ ಬಗ್ಗೆ ಒಂದಿಷ್ಟು ನೋಡ್ತಾ ಹೋಗೋಣ. ಅದು ಮೊದಲನೇದಾಗಿ ಈ ಸಿನಿಮಾದ ಕತೆ ಹಾಗೂ ಡೈರೆಕ್ಟರ್ ಕಡೆ ನೋಡಿದ್ರೆ ಪ್ರದೀಪ್ ಅದ್ವೈತ್ ಅವರು ಈ ಸಿನಿಮಾದ ಕತೆ ಹಾಗೂ ಡೈರೆಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಪ್ರಮುಖ ನಿರ್ಮಾಪಕರ ಕಡೆ ಬಂದರೆ ಪ್ರಿಯಾಂಕಾ ದತ್ತಾ, GK ಮೋಹನ್, ಜೆಮಿನಿ ಕಿರಣ್ ಅವರು ಈ ಒಂದು ಸಿನಿಮಾದ ಪ್ರಮುಖ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಮೇನ್ ಪಾತ್ರಗಳು ಅಂದರೆ ಅತಿ ಹೆಚ್ಚು ಇಂಪ್ಯಾಕ್ಟ್ ತಲೆಯಲ್ಲಿ ಉಳಿದುಕೊಳ್ಳುವಂಥ ಪಾತ್ರಗಳು ರೋಷನ್, ಮೆಕ್ಕಾ, ಅನ್ಸ್ವರ, ರಾಜನ್, ನಂದಮುರಿ, ಕಲ್ಯಾಣಿ ಅವರು ಈ ಒಂದು ಸಿನಿಮಾದಲ್ಲಿ ಮೇನ್ ಪ್ರಮುಖ ಪ್ಲಾಟಲ್ಲಿ ಲೀಡಾಗಿ ಆ್ಯಕ್ಟಿಂಗ್ ಮಾಡಿರುವಂಥ ಮೋಸ್ಟ್ ಪಾತ್ರಗಳು ಆಗಿವೆ. ಹಾಗೆ ಕ್ಯಾಮ್ರಾಮ್ಯಾನ್ R ಮದಿ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದು, ಎಡಿಟರ್ ಕೊಟ್ಗಿರಿ ವೆಂಕಟೇಶ್ ರಾವ್ ಅವರು ಚಾಂಪಿಯನ್ ಸಿನಿಮಾಗೆ ಎಡಿಟರ್ನಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ಸಾಂಗ್ಸ್ ಕಡೆ ಬಂದರೆ ಮಿಕ್ಕಿ ಜೆ ಮೇಯರ್ ಅವರು ಸಾಂಗ್ಸಲ್ಲಿ ವರ್ಕ್ ಮಾಡಿದ್ದಾರೆ. ಹಾಗೆ ಬ್ಯಾನರ್ಸ್ ಕಡೆ ಬಂದರೆ ಸಪ್ನ ಸ್ಟುಡಿಯೋಸ್, ಆನಂದ್ ಆರ್ಟ್ ಕ್ರಿಯೇಷನ್, G ಸ್ಟುಡಿಯೋಸ್ ಅವರು ಕಂಪ್ನಿ ಬ್ಯಾನರ್ಲಿ ರೆಡಿಯಾಗಿ ನೆಟ್ಫ್ಲಿಕ್ಸ್ ಎಂಬ ಒಂದು OTT ಆ್ಯಪಲ್ಲಿ ಈ ಸಿನಿಮಾ ಪ್ರೆಸೆಂಟ್ ತೆಲುಗು ಭಾಷೆಯಿಂದ ಬಂದಂಥ ಈ ಸಿನಿಮಾ OTT ಕೂಡ ಅಫಿಷಿಯಲ್ ಆಗಿ ಬಿಡುಗಡೆ ಆಗಿದೆ. ಸೊ ನಿಮಗೆ ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತೆ ಸಿಗೋಣ ಬೇರೆ ಒಂದು ಮೂವಿ ರಿವ್ಯೂದೊಂದಿಗೆ.